ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಹೊಸದಾಗಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣವೇ ನನ್ನ ಜೊತೆ ಲಿಶುನು ಎದ್ದು ಬಿಡ್ತಾನೆ. ಅವನಿಗೆ ಫೀಡ್ ಮಾಡಿಬಿಟ್ಟು ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು, ಇಲ್ಲಾಂದರೆ ಹೇಳ್ತಾ ಇರ್ತಾನೆ. ಅದು ಅಲ್ಲದೆ ಮಕ್ಕಳಿಗೆ ತಾಳಿ ಜೊತೆ ಏನಕ್ಕೆ ತಾಳಿ ಚೈನ್ ಇರುತ್ತಲ್ಲ ಅದ್ರ ಜೊತೆ ಯಾಕೆ ಆಟ ಆಡ್ತಾರೆ ಅಂತ ಗೊತ್ತಿಲ್ಲ. ನನ್ನ ಮಗ ಅಂತೂ ಯಾವಾಗಲೂ ನನ್ನ ತಾಳಿ ಚೈನ್ನ ಇಟ್ಕೊಂಡು ಆಟ ಆಡ್ತಾನೆ ಇರ್ತಾನೆ. ನಿಮ್ಮ ಮಕ್ಕಳು ಹಾಗೇನಾ? ಕಮೆಂಟ್ ಮಾಡಿ. ಮಹಿ ಬೆಳಿಗ್ಗೆನೇ ಮಾರ್ಕೆಟ್ಗೆ ಹೋಗಿ ಹಣ್ಣು ತರಕಾರಿ ಮತ್ತು ದೇವ್ರಿಗೆ ವಾರ ಎಲ್ಲ ಮಾಡ್ತೀನಲ್ವ, ಸೊ ಹೂವನ್ನೆಲ್ಲ ತಂದಿದ್ರು. ನಾನು ಲಿಶುಗೆ ತರಕಾರಿ ಮತ್ತು ಫ್ರೂಟ್ಸ್ನೆಲ್ಲ ತಿನ್ನಿಸ್ತಾ ಇದ್ದೀನಲ್ವ, ಸೊ ಒಂದೇ ಸಲ ತಂದಿಟ್ಬಿಟ್ರೆ ಅಂದರೆ ಸ್ಟೋರ್ ಮಾಡಿಟ್ರೆ ಯಾವಾಗ ಬೇಕಾದರೂ ನಾನು ಯೂಸ್ ಮಾಡ್ಕೋಬೋದು ಅಂತ ಹೇಳಿ ತಂದಿದ್ರು. ಆ್ಯಂಡ್ ನಾನು ಅಪ್ಪನಿಗೆ ನುಗ್ಗೆ ಸೊಪ್ಪು ಕೇಳಿದ್ದೆ. ಅಪ್ಪ ನಮ್ಮ ತೋಟದಿಂದನೇ ನುಗ್ಗೆ ಸೊಪ್ಪನ್ನ ತಂದಿದ್ರು. ಯಾಕೋ ನುಗ್ಗೆ ಸೊಪ್ಪು ಪಲ್ಯ ತಿನ್ನಬೇಕು ಅಂತ ಅನ್ನಿಸ್ತು, ಹಾಗಾಗಿ ಪಲ್ಯ ಮಾಡಿಕೊಂಡೆ. ಅದ್ರ ಜೊತೆ ಬೆಳಿಗ್ಗೆ ಟಿಫನ್ಗೆ ನಾನು ದೋಸೆ ಮಾಡ್ತಾಯಿದ್ದೆ. ಮಹಿಗೆ ದೋಸೆ ಜೊತೆ ಏನು ಬೇಕು ಅಂತ ಕೇಳಿದ್ದಕ್ಕೆ ಅವರು ಆಲೂಗೆಡ್ಡೆ ಪಲ್ಯ ಮಾಡು, ಮಸಾಲೆ ದೋಸೆ ಥರ ಅಂತ ಹೇಳಿದ್ರು. ಹಾಗಾಗಿ ನಾನು ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅದ್ರ ಜೊತೆ ಕರಿಬೇವಿನ ಸೊಪ್ಪನ್ನ ಇಷ್ಟನ್ನು ನಾನು ತೊಗೊಂಡಿದ್ದೀನಿ. ಇವಾಗ ನಾನು ಕುಕ್ಕರಲ್ಲಿ ಆಲೂಗೆಡ್ಡೆನ ಸಣ್ಣ ಸಣ್ಣದಾಗಿ ಅಂದರೆ ಒಂದು ಆಲೂಗೆಡ್ಡೆಯಲ್ಲಿ 2 ಭಾಗ ಮಾಡಿ ಬೇಯಿಸಿಟ್ಕೊಂಡಿದ್ದೀನಿ. ಅಂದರೆ ಈ ರೀತಿ 2ರಿಂದ 3 ವಿಸಿಲ್ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಇದನ್ನು ನಾವು ಸಿಪ್ಪೆ ತಗೊಳ್ಬೇಕಾಗತ್ತೆ. ನಾನು ಯಾವ ರೀತಿ ಆಲೂಗೆಡ್ಡೆ ಪಲ್ಯ ಮಾಡ್ತೀನಿ ಅಂತ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ದೋಸೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಆಲೂಗೆಡ್ಡೆ ಸಿಪ್ಪೆಲ್ಲ ತೆಗೆದ್ಮೇಲೆ ನಾನು ಈ ರೀತಿ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನೀವು ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ತೀನಿ ಅಂದರೆ ತುಂಬಾ ಏನಂತಾರೆ ಎಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ, ನಿಮಗೆ ಬಾಯಿಗೆ ಸಿಗೋದಿಲ್ಲ ಅದು. ಹಾಗಾಗಿ ಕೈಯಲ್ಲಿ ಮಾಡಿಕೊಂಡ್ರೆ ನಮಗೆ ಸಣ್ಣ ಸಣ್ಣದಾಗಿ ಬೇಕಾಗುತ್ತಲ್ವ, ಉಂಡುಂಡೆ ಥರ. ಸೊ ಆ ರೀತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಡ್ರೈ ರೋಸ್ಟ್ ಆಗಬೇಕು. ಇದಾದಮೇಲೆ ನಾನು ಇದಕ್ಕೆ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಮೆಣಸಿನ್ಕಾಯಿ ಮತ್ತು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿನ ನೀವು ಜಜ್ಜಿಬಿಟ್ಟಾದರೂ ಹಾಕ್ಬೋದು. ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ಅದನ್ನು ನಮಗೆ ತಿನ್ನಬೇಕು ಅಂತ ಇಷ್ಟ ಆಗುತ್ತೆ. ನಿಜವಾಗ್ಲೂ ಈ ರೀತಿ ಟ್ರೈ ಮಾಡಿ, ಬೆಳ್ಳುಳ್ಳಿನ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಇದಕ್ಕೆ ಈರುಳ್ಳಿ ಏನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಸೇರಿಸ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1 ಈರುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿ ಬೇಗ ಫ್ರೈ ಆಗಬೇಕು ಅಂತ ಹೇಳಿದ್ರೆ ಲೈಟಾಗಿ ಉಪ್ಪನ್ನು ನೀವು ಆ್ಯಡ್ ಮಾಡಿದ್ರೆ ಬೇಗನೆ ಫ್ರೈ ಆಗಿಬಿಡುತ್ತೆ, ಈರುಳ್ಳಿ ಸಾಫ್ಟ್ ಆಗುತ್ತೆ. ಇದ್ರ ಜೊತೆಗೆ ನಾನು ಕರಿಬೇವಿನ ಸೊಪ್ಪನ್ನ ಹಾಕಿಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಆಲೂಗೆಡ್ಡೆ ಬೇಯಿಸ್ಕೊಳ್ಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ದೆ, ನೀವು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಬೇಕು. ಆ್ಯಂಡ್ ನಾನಿಲ್ಲಿ ವಿಡಿಯೋ ಮಾಡ್ತಾ ಒಂದು ಮಿಸ್ಟೇಕ್ ಏನು ಮಾಡಿದೆ ಅಂದರೆ ಕಡಲೆಬೇಳೆ ಹಾಕೋದನ್ನು ಮರ್ತ್ಕೊಬಿಟ್ಟಿದ್ದೆ. ಒಬ್ಬೊಬ್ಬರು ಕಡಲೆಬೇಳೆ ಹಾಕಿದ್ರೆ ಇಷ್ಟಪಡ್ತಾರೆ, ಒಬ್ಬೊಬ್ಬರು ಇಷ್ಟಪಡೋದಿಲ್ಲ. ನನಗೆ ಕಡಲೆಬೇಳೆ ಹಾಕಿದ್ರೆ ಇಷ್ಟ. ಸೊ ನಾನು ಮಿಸ್ ಮಾಡಿಬಿಟ್ನಲ್ಲ ಅಂತ ಹೇಳಿ ಮಧ್ಯದಲ್ಲೇ ಹಾಕ್ಕೊಂಡು ಫ್ರೈ ಮಾಡಿದೆ. ಅದು ಬೇಗನೆ ಸಾಫ್ಟ್ ಆಗಿಬಿಡುತ್ತೆ, ಅದರಲ್ಲಿ ಏನು ಟೆನ್ಷನ್ ಬೇಡ. ನೆಕ್ಸ್ಟ್ ಇದಕ್ಕೆ ಟೊಮ್ಯಾಟೊ ಹಾಕಿ ಅದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಬಿಟ್ಟು ಅದಕ್ಕೆ ಅಡುಗೆ ಅರಿಶಿನ ಹಾಕಿ ಅದನ್ನು ಸ್ವಲ್ಪ ಅಡುಗೆ ಅರಿಶಿನ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತಲ್ವ ಅದು ಕೂಡ ಹೋಗಬೇಕು. ಅಲ್ಲಿವರೆಗೂ ಫ್ರೈ ಮಾಡಿದ್ಮೇಲೆ ನಾವೇನು ಸ್ಮ್ಯಾಶ್ ಮಾಡ್ಕೊಂಡಿದ್ವಿ ಆಲೂಗೆಡ್ಡೆನ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ತಕ್ಷಣ ನೀವು ಸ್ಟವ್ನ ಆಫ್ ಮಾಡಬೇಡಿ, ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಆ ಒಗ್ಗರಣೆ ಎಲ್ಲ ಆಲೂಗೆಡ್ಡೆಗೆ ಹೀರ್ಕೊಳ್ಬೇಕು. ಸೊ ಆಲೂಗೆಡ್ಡೆ ಏನು ನಾವು ಸಪ್ರೇಟಾಗಿ ಬೇಯಿಸಿರ್ತೀವಿ ಅದು ಒಳಗಡೆ ಎಲ್ಲ ಏನಂತಾರೆ ಆಲೂಗೆಡ್ಡೆ ಥರನೇ ಇರುತ್ತೆ. ಸೊ ಆ ರೀತಿ ಇರಬಾರ್ದು. ನಾವೇನು ಫ್ರೈ ಮಾಡಿದ್ದೀವಿ ಈ ಒಗ್ಗರಣೆ ಆಲೂಗೆಡ್ಡೆಗೆ ಹೀರ್ಕೊಳ್ಳೋವರೆಗೂ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲಿ. ಸೊ ಅದ್ರ ಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲೇ ಹಾಕಿಬಿಟ್ಟು ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಲೂಗೆಡ್ಡೆ ಪಲ್ಯ ರೆಡಿ. ಸೊ ಆಲೂಗೆಡ್ಡೆ ಪಲ್ಯ ತುಂಬಾ ಚೆನ್ನಾಗಿ ಬಂದಿತ್ತು. ಇದ್ರ ಜೊತೆಗೆ ನಾನು ಇವತ್ತು ದೋಸೆ ಮಾಡ್ತಾಯಿದ್ದೀನಿ.
ನಾನು ಮನೆ ಕೆಲಸದಲ್ಲೇ ಮುಳುಗೋಗ್ಬಿಟ್ಟಿರ್ತೀನಿ. ಆವಾಗವಾಗ ನಾನು ಲಿಶುನ ಮಲಗಿಸ್ಬಿಟ್ಟು ಬಂದಿರ್ತೀನಲ್ವ, ಸೊ ಅವನು ಎದ್ದಿದ್ದಾನ ಇಲ್ವಾ ಅಂತ ಅಡುಗೆ ಮನೆಯಿಂದ ರೂಮ್ಗೆ, ರೂಮಿಂದ ಅಡುಗೆ ಮನೆಗೆ ಈ ರೀತಿಯೇ ಓಡಾಡ್ತಾ ಇರ್ತೀನಿ. ಆಲ್ಮೋಸ್ಟ್ ಇದು ಎಲ್ಲ ಅಮ್ಮಂದಿರು ಮಾಡಿರ್ತಾರೆ. ಸೊ ನನಗೆ ಇಲ್ಲಿಂದಲ್ಲಿಗೆ ಓಡಾಡ್ತಾ ಇರ್ತೀನಲ್ವ, ಸೊ ಅದೇ ಒಂದು ಟೈಮ್ ತೊಗೊಳ್ತಾ ಇರುತ್ತೆ. ಬೇಗ ಅಡುಗೆ ಮಾಡೋಣ ಅಂತ ಅಂದ್ಕೊಳ್ತಾ ಇರ್ತೀನಿ, ಬಟ್ ಅದು ಟೈಮ್ ತೊಗೊಳ್ತಾ ಇರುತ್ತೆ. ಈ ತವ ಏನಿದೆ, ದೋಸೆ ತವ, ಇದನ್ನು ಮಹಿ ತಂದಿದ್ದು ಬೆಂಗಳೂರಿಂದ, ಕಬ್ಬಿಣದ್ದು, ತುಂಬಾ ಚೆನ್ನಾಗಿದೆ. ನಾನ್ ಸ್ಟಿಕ್ಗಿಂತ ಈ ರೀತಿ ಕಬ್ಬಿಣದ್ದು ಯೂಸ್ ಮಾಡಿದ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಇದು 2 in 1 ದೋಸೆ, ಚಪಾತಿ ಎಲ್ಲನೂ ಹಾಕ್ಕೊಳ್ಬೋದು. ಅದ್ರ ಜೊತೆಗೆ ಹಿಂದೆಗಡೆ ಇನ್ನೊಂದು ಏನು ಮಡ್ಚಾಕೋದಿದೆ, ಅದರಲ್ಲಿ ಗ್ರಿಲ್ ಮಾಡ್ಕೊಳ್ಳೋದಕ್ಕೆಲ್ಲ ಕೊಟ್ಟಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನ್ ಸ್ಟಿಕ್ಕಲ್ಲೂ ಕೆಮಿಕಲ್ ಇರುತ್ತೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಹಾಗಾಗಿ ನಾವು ಈ ರೀತಿ ಕಬ್ಬಿಣದ್ದೇನೆ ತಂದಿದ್ದು ಮಹಿ. ಇದನ್ನು ತಂದಿದ್ದು ಬೆಂಗಳೂರಲ್ಲಿ. ಸೊ ಇದ್ರ ಪ್ರೈಸು ನನಗೂ ಗೊತ್ತಿಲ್ಲ, ಬಟ್ ಮಹಿ ಬೆಂಗಳೂರಿಂದ ತಂದರು. ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಮಾತ್ರ. ಆ್ಯಂಡ್ ಪಾಪು ಎದ್ಬಿಟ್ಟ ಅಂತ ಹೇಳಿ ನಾನು ಅರ್ಧಂಬರ್ಧ ದೋಸೆ ಹಾಕ್ತೆ, 1-2 ದೋಸೆ ಹಾಕ್ತೆ ಅಷ್ಟರಲ್ಲಿ ಎದ್ಬಿಟ್ಟ ಲಿಶು. ಹಾಗಾಗಿ ಮಹಿ ನಾನೇ ದೋಸೆ ಹಾಕ್ಕೊಡ್ತೀನಿ ಬಿಡು ಅಂತ ಹೇಳಿ ಅವರು ದೋಸೆ ಹಾಕ್ತಾಯಿದ್ರು. ಮಹಿ ಇವತ್ತು ಹಾಫ್ ಡೇ ಲೀವ್ ಹಾಕಿದ್ದಾರೆ. ಮನೇಲಿ ಟಿಫನ್ ಮಾಡಿಕೊಂಡು ಆಫೀಸ್ಗೆ ಹೋಗ್ಬಿಟ್ಟು ಹಾಫ್ ಡೇ ಲೀವ್ ಕೇಳ್ಕೊಂಡು ಬರ್ತೀನಿ ಅಂತ ಹೇಳಿ ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ. ಮಹಿ ಬರೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ 3 ಗಂಟೆ ಅಂದ್ಕೊಳ್ತೀನಿ. 3 ಗಂಟೆಗೆ ಮಹಿ ಬಂದರು. ಅಲ್ಲಿಂದ ನಾವು ಮನೆಯಿಂದ ಹೊರಟು ಇಲ್ಲಿ ಕೆನರಾ ಬ್ಯಾಂಕಿಗೆ ಬಂದಿದ್ವಿ, ರಾಮನಗರದಲ್ಲೇ. ಇಲ್ಲಿ ನಂದು ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಾಗಿತ್ತು. ಹಾಗಾಗಿ ಮಹಿನೇ ನನಗೆ ಪಾಪನ ಹಿಡ್ಕೊಂಡು ಓಡಾಡೋದಾಗಿರಲಿ ಮತ್ತು ಏನೇ ಒಂದು ಕೆಲಸ ಮಾಡೋದಾಗಿರಲಿ ಹೊರಗಡೆ, ಅದು ಸ್ವಲ್ಪ ರಿಸ್ಕ್ ಆಗುತ್ತಲ್ವ ಅಂತ ಹೇಳಿ ಮಹಿನೇ ಲೀವ್ ಹಾಕಿ ಬಂದಿದ್ದರು. ಮನೇಲಿ ಯಾರೂ ಇರಲಿಲ್ಲ, ಹಾಗಾಗಿ ನಾನು ಮಹಿನೇ ಕರ್ಕೊಂಡು ಹೋಗಬೇಕಾಗಿತ್ತು. ಸೊ ಮಹಿ ಬಂದು ಎಲ್ಲ ಅವರೇ ನಾನೊಂದು ಸೈನ್ ಮಾಡಿಕೊಟ್ಟೆ ಅಷ್ಟೇ, ಬಟ್ ಡಾಕ್ಯುಮೆಂಟ್ಸ್ ಎಲ್ಲ ಏನೇನಿದೆ ಅದನ್ನೆಲ್ಲ ಅವರೇ ಫಿಲಪ್ ಮಾಡಿ ಅವರೇ ಕೊಡ್ತಾಯಿದ್ರು. ಆ ರೀತಿ ಇದ್ದರೆ ಸ್ವಲ್ಪ ನಮಗೂ ಹೆಲ್ಪ್ ಆಗುತ್ತೆ. ಮಕ್ಕಳನ್ನ ಯಾರಾದರೂ ಇಟ್ಕೊಂಡಿದ್ರೆ ನಾವು ಏನಾದರೂ ಮಾಡ್ಬೋದಲ್ವ. ಸೊ ಲಿಶಿಗೆ ಹೊಟ್ಟೆ ಹಸಿವಾಗ್ತಿತ್ತು. ಸೊ ಬೇಗನೆ ಆಯಿತು. ಮಕ್ಕಳನ್ನ ಎತ್ಕೊಂಡೋದ್ರೆ ಅಲ್ಲಿ ಬೇಗನೆ ಕೆಲಸ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲ ಅಂದರೆ ಬ್ಯಾಂಕಲ್ಲಿ ಓಡಾಡಿಸ್ತಾ ಇರ್ತಾರೆ. ಪಾಪು ಇರೋದ್ರಿಂದ ಬೇಗನೆ ಕೆಲಸ ಆಯಿತು. ಅಲ್ಲಿಂದ ಬಂದು ನಾವು ಮಲ್ಕೊಂಡ್ವಿ. ಮನೇಲಿ ಬಂದು ಮಲ್ಕೊಂಡು ಎದ್ದಾಗ ನಮಗೆ 6:30 ಆಗಿತ್ತು. ಸಂಜೆ 6:30 ನೋಡ್ತಿರ್ಬೋದು ಲಿಶು, ಮಹಿ, ನಾನು ಕೂಡ ನಿದ್ದೆಗಣ್ಣಲ್ಲೇ ಇದ್ದೀನಿ. ಸೊ ಬೇಗ ರೆಡಿ ಆಗಿಬಿಟ್ಟು ಯಾಕೋ ಶವರ್ಮ ತಿನ್ನಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾವು ತಾಜಿಗೆ ಬಂದಿದ್ದೀವಿ. ಲಿಶು ಅಂತೂ ಕಣ್ಬಿಟ್ಟು ನೋಡ್ತಾನೆ, ಎಲ್ಲಿಗೆ ಬಂದಿದ್ದೀವಿ ನಾವು ಅಂತ. ಫುಲ್ಲು ಲೈಟಿಂಗ್ಸ್ ಅಲ್ವಾ, ಅವನಿಗೆ ಅದೇನೆ ಅಟ್ರಾಕ್ಟ್ ಆಗ್ತಾ ಇರುತ್ತೆ ಲೈಟೆಲ್ಲ. ಸೊ ನಾನು ಅಷ್ಟೇ ನಿದ್ದೆಗಣ್ಣಲ್ಲಿ ಬಂದೆ. ನೋಡ್ತಾ ಅವನು ಏನಿದೆಲ್ಲ ಏನಿದು ಆನ್ಲೈನಲ್ಲೇ ಆರ್ಡರ್ ಮಾಡಿಕೊಂಡು ಮನೆಗೆ ತರಿಸ್ಕೊಳ್ಬೋದಾಗಿತ್ತು. ಬಟ್ ಆದರೆ ನೈಟ್ ಟೈಮ್ ಓಡಾಡಿ ತುಂಬ ದಿನ ಆಗಿತ್ತಲ್ವ ಅಂತ ಹೇಳಿ ನಾನು ಲಿಶು ಮಹಿ 3 ಜನನೂ ತಾಜಿಗೆ ಬಂದಿದ್ವಿ. ಸೊ ನಾವೇನಾದ್ರು ಆರ್ಡರ್ ಮಾಡ್ಕೊಂಡಿದ್ರೆ ಲಿಶು ಇಷ್ಟೊಂದು ಎಂಜಾಯ್ಮೆಂಟ್ ಮನೇಲಿ ಮಾಡ್ತಾ ಇರಲಿಲ್ಲ. ಸೊ ಹೊರಗಡೆ ಬಂದಿರೋದಕ್ಕೆ ಅವನು ಎಷ್ಟು ಖುಷಿ ಪಟ್ಟಿದ್ದಾನೆ. ಮತ್ತು ಅದು ಪ್ಲೇಟ್ ಏನಿದೆ ಅದಕ್ಕೆ ಅಂತ ಕೇಳ್ತಿದ್ದ. ಅವನಿಗೆ ಮೊಮ್ಮು ಬೇಕು, ಊಟ ಬೇಕು ಅನ್ನೋ ಥರ ಅವನು ಕೇಳ್ತಾ ಇದ್ದ. ಸೊ ಇದೆಲ್ಲ ಎಷ್ಟು ಕ್ಯೂಟಾಗಿ ಇತ್ತು ಅಂತ ಹೇಳಿದ್ರೆ ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಅವನು ಖುಷಿಯಾಗಿರೋ ಫೇಸ್ನ ನೋಡೋದಕ್ಕೆ ಕ್ಯೂಟಾಗಿ ಕಾಣಿಸ್ತಾ ಇದ್ದ. ಸೊ ನಾವು ಅದನ್ನೇ ಅಂತ ಇದ್ವಿ, ಅವನಿಗೇನು ಮಾಡಿಕೊಡ್ತೀವಿ ಅದಕ್ಕಿಂತ ನಾವೇನು ತಿಂತೀವಿ ಅದ್ರ ಮೇಲೆ ಮಕ್ಕಳಿಗೆ ತುಂಬ ಅಟ್ರಾಕ್ಟಿವ್ ಅನ್ನಿಸ್ತಾ ಇರುತ್ತೆ. ಅದು ಬೇಕು, ನಾವು ತಿನ್ನೋದೇ ಬೇಕು ಅನ್ನೋ ಥರ ಅವರು ಕೇಳ್ತಾ ಇರ್ತಾರೆ. ಲಿಶುಗೆ ಸಾಲಿಡ್ಸ್ ಎಲ್ಲ ಸ್ಟಾರ್ಟ್ ಮಾಡಿರೋದ್ರಿಂದ ಅವನಿಗೂ ಬೇಗನೆ ಹಸುವಾಗತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕೆಲವೊಬ್ಬರು ಕೇಳ್ತಾ ಇದ್ರಿ ನಿಮ್ಮ ಪಾಪು ವೆಯ್ಟ್ ಎಷ್ಟಿದೆ ಅಂತ. ನಾನು ನನ್ನ ಪಾಪು ವೆಯ್ಟ್ ಎಷ್ಟಿದ್ದಾನೆ ಅಂತ ಆಲ್ಮೋಸ್ಟ್ ಎಲ್ಲ ಕಮೆಂಟಲ್ಗೂ ನಾನು ರಿಪ್ಲೈ ಕೊಡ್ತಾ ಇದ್ದೆ. ಬಟ್ ಅವನು ವೆಯ್ಟ್ ಎಷ್ಟಿದ್ದಾನೆ ಅಂತ ನಾನು ಹೇಳಿದ್ಮೇಲೆ ಅವನು ವೆಯ್ಟ್ ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ದಯವಿಟ್ಟು ಮಕ್ಕಳು ವೆಯ್ಟ್ ಬಗ್ಗೆ ಕೇಳೋದಕ್ಕೆ ಹೋಗಬೇಡಿ. ಹೇಳ್ತಾರೆ ದೊಡ್ಡವರು, ಮಕ್ಕಳು ಎಷ್ಟು kg ಇದ್ದಾರೆ ಅದನ್ನೆಲ್ಲ ಹೇಳ್ಕೊಳ್ಬಾರ್ದು, ದೃಷ್ಟಿ ಆಗುತ್ತೆ ಅಂತ. ನಮ್ಮಮ್ಮ ಹೇಳಿದ್ಮೇಲೆ ನನಗೂ ಗೊತ್ತಾಗಿದ್ದು. ಹಾಗಾಗಿ ನಾನು ಯಾರೇ ಕೇಳಿದ್ರು ನಾನು ಹೇಳೋದಿಲ್ಲ. ಅವನು ಚೆನ್ನಾಗಿದ್ದಾನ ನೋಡ್ತೀರಾ, ಸೊ ಅಷ್ಟೇ ಸಾಕು. ಅವ್ನ ವೆಯ್ಟ್ ಬಗ್ಗೆ ಎಲ್ಲ ನೀವು ಕೇಳಬೇಡಿ ಪ್ಲೀಸ್ ಅಂತಲೇ ಹೇಳ್ತೀನಿ. ಸೊ ಶವರ್ಮ ಬಂತು. ಇವಾಗ ಫುಲ್ ಲಿಶು ಎಂಜಾಯ್ ಮಾಡ್ತಾ ಇದ್ದಾನೆ ಅದನ್ನು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್.